ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ಬರೋದು. ಆದರೂ ಎಲ್ಲ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಪುಕ್ಕಟೆ ಜಾಗ ಕೊಡ್ತೀವಿ ನಾವು. ರಾಜ್ಯ ಸರ್ಕಾರ ಪುಕ್ಕಟೆ, ಹೌದಪ್ಪ, ಎಲ್ಲ ಪ್ರಾಜೆಕ್ಟ್ಗಳಿಗೂ ಪುಕ್ಕಟೆ ಕೊಡ್ತಾ ಇರೋದು. ಆಮೇಲೆ 50% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ ನಾವು ಕೊಡ್ತಾ ಇದ್ದೀವಿ. 50% ಆಫ್ ದಿ ಕಾಸ್ಟ್ ನಾವು ಕೊಡ್ತಾ ಇದ್ದೀವಿ. ಇದೆಲ್ಲ ಅದರಿಂದ ಬರ್ತಕ್ಕಂಥ ಎದಕ್ಕೆ ಸರ್ ಇದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡ್ರಿ. ಯಾವ್ದು ರೈಲ್ವೆದಲ್ಲಿ ಎದಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದ್ರಿ? ಬಜೆಟ್ನಲ್ಲಿ ಹೇಳುವಾಗ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಲಾಭ ಎಲ್ಲ ಕೇಂದ್ರ ಸರ್ಕಾರ, ಲಾಭ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುವ ಶೇರಿಂಗ್ ಏನೇನು ಪ್ರಾಜೆಕ್ಟ್ಸ್ ಇದಾವ ಅಂತೇಳಿ. ಲಾಭ ಎಲ್ಲ ಕೇಂದ್ರ ಸರ್ಕಾರಕ್ಕೆ. ಮತ್ತೆ ಪ್ಯಾಸೆಂಜರ್ ರೇಟ್ ಎಲ್ಲ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡೋರೆಲ್ಲ ದುಡ್ಡು ಕೊಡೋರು ಯಾರಿಗೆ? ಬಿಹಾರ್ನಲ್ಲಿ ಕೊಡ್ತಾ ಇದ್ದಾರಾ ಜಾಗನ? ಯುಪಿನಲ್ಲಿ ಕೊಡ್ತಾ ಇದ್ದಾರಾ? ಸರಿಯಾಗಿ ತಿಳ್ಕೊಳ್ಬೇಕು ನೀವು. ಸಿ ಪಾಟೀಲ್ ಬೇಡ, ಕೂತ್ಕೊಳ್ಳಿ ಆಯ್ತು, ಬೇಡ ಕೂತ್ಕೊಳ್ರಿ. ಮುಂದಕ್ಕೆ ಹೋಯ್ತಾ ಇರೋದು, ಹಿಂದಕ್ಕೆ ಹೋಗಲ್ಲ ನಾನು, ಮುಂದಕ್ಕೆ. ನೀವು ರೈಲ್ ಬಿಡ್ತೀರಲ್ಲ, ರೈಲ್ ಬಿಡಬೇಡಿ ಅಂತ ಹೇಳೋದು. ಮಾನ್ಯ ಅಧ್ಯಕ್ಷರೇ, ಎಲ್ಲ ಲಾಭ ಅವರಿಗೆ, ಕೇಂದ್ರ ಸರ್ಕಾರಕ್ಕೆ. ನಾವು ಜಾಗ ಕೊಡೋರು, ಪ್ರಾಜೆಕ್ಟ್ಗೆ ಭೂಮಿ ಕೊಡೋರು ನಾವು, ಆಮೇಲೆ ಅರ್ಧ ದುಡ್ಡು ಕೊಡೋರು ನಾವು. ಇವೆಲ್ಲ ಮಾಡಿದ್ರು ಕೂಡ ಲಾಭ ಅವರಿಗೆ. ರೈಲ್ವೆ ಸ್ಟೇಷನ್ ಕಟ್ಟಿಸ್ತಾ ಅವ್ರು ದುಡ್ಡೆಲ್ಲ ತಗೊಳ್ಳೋದು ಅವರು. ಪ್ಲಾಟ್ಫಾರ್ಮ್ ದುಡ್ಡು ಯಾರಿಗೆ ಹೋಯ್ತದೆ? ರೈಲ್ವೆ ಟಿಕೆಟ್ಗಳದ್ದು ದುಡ್ಡೆಲ್ಲ ಯಾರಿಗೆ ಹೋಯ್ತದೆ? ಸತ್ಯ ಒಪ್ಕೋಬೇಕು ನೀವು. ಲಾಭ ಮಾಡ್ಕೋತಾರೆ. ಯಾರಿಗೂ ಹೋಯ್ತದೆ ಹೇಳಿ ನೋಡೋಣ. 60 ವರ್ಷದಲ್ಲಿ ಮಣ್ಣು ತತ್ತಿದ್ದೀರಾ? ಸುಮ್ಮನೆ ಏನೋ ಹೇಳ್ಬೇಕು ಹೇಳ್ತೀರಿ. ರೈಲ್ವೆ ಸ್ಟೇಷನ್ ಕಟ್ಟಿಸ್ಕೊಡೋದು ಅವ್ರ ಜವಾಬ್ದಾರಿ, ಅವ್ರ ಕೆಲಸ. ನಾವು ಮನಮೋಹನ್ ಸಿಂಗ್ ಇದ್ದಾಗ ಕಾಂಗ್ರೆಸ್ ಜಾಬ್ ಗೊತ್ತಾಯ್ತು, ಇವಾಗ ಮೋದಿ ಬಂದ ಮೇಲೆ ಈ ರೈಲ್ವೆ ಸ್ಟೇಷನ್ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದೀರಿ. ಹೌದು. ನರೇಂದ್ರ ಮೋದಿ ಅವರಿದ್ದಾಗ 50% ಕಾಸ್ಟ್ ಪ್ರಾಜೆಕ್ಟ್ ವಸೂಲು ಮಾಡ್ತಿರ್ಲಿಲ್ಲ. ಮನಮೋಹನ್ ಸಿಂಗ್ ಇದ್ದಾಗ. ಈಗ ವಸೂಲು ಮಾಡಕ್ ಶುರು ಮಾಡಿದ್ದೀರಿ ನೀವು. 50% ಇಲ್ಲದ್ರೆ ಹೊಸ ಪ್ರಾಜೆಕ್ಟೇ ಕೊಡಲ್ಲ ನೀವು. ಮಾಡ್ಕೊಂಡು ಹೋಗ್ತಿಲ್ಲ. ಆಯ್ತು, ಘೋಷಣೆ ಮಾಡಿ ಪ್ರತಿಯೊಂದು ಉತ್ತರಕ್ಕೆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಯೋಜನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್. ಘೋಷಣೆ ಮಾಡಿದಂತ ಎಲ್ಲಾ ಕಾರ್ಯಕ್ರಮ ಆಯ್ತು, ಮತ್ತೆ ಚರ್ಚೆ ಮಾಡುವ. ಸಪ್ಲಮೆ ಚರ್ಚೆ ಮಾಡುವ. ಒಮ್ಮೆ ಚರ್ಚೆ ಮಾಡುವ. ಯಾವ ರೈಲ್ವೆ ಸ್ಟೇಷನ್ಗೂ ₹1 ಕೊಟ್ಟಿಲ್ಲ ಸರ್. ಯಾಕೆ ಸುಮ್ಮನೆ ಹೇಳ್ತೀರಾ? ಆಯ್ತು, ಬೆಲ್ಲ ಮತ್ತೆ ನೋಡಿ ಚರ್ಚೆ ಮಾಡುವ. ಡೆವಲಪ್ಮೆಂಟ್ ₹1 ಕೊಟ್ಟಿಲ್ಲ. ನಾನು ಇನ್ನೂ ಡೀಟೇಲ್ ಆಗಿ ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳ್ತೀನಿ. ಎಷ್ಟು ಎಕರೆ ಜಾಗ ಕೊಟ್ಟಿದ್ದೀವಿ ನಾವು, ಎಷ್ಟು ಎಕರೆ ಜಾಗ ಕೊಟ್ಟಿದ್ದೀವಿ, ಎಷ್ಟು ಪ್ರಾಜೆಕ್ಟ್ಗಳಲ್ಲಿ 50% ಕೊಟ್ಟಿದ್ದೀವಿ, ಎಲ್ಲನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಈ ಸಂಸ್ಕೃತಿ ಇಲಾಖೆಯಲ್ಲಿ 2015, 16, 17, 20ರಿಂದ 22ರವರೆಗೆ ಇವ್ರು ಕೊಟ್ಟಿರ್ತಕ್ಕಂಥ ಹಣ ನಾವು ಎಷ್ಟು ಕೊಟ್ಟಿದ್ದೀವಿ ಅದರಲ್ಲಿ ಅರ್ಧ ಕೊಟ್ಟಿದ್ರು ಇವರು. ಆಮೇಲೆ ನಾನು ಇವರು 20-21ರಲ್ಲಿ 210 ಕೋಟಿ, 22-23 233 ಕೋಟಿ ಕೊಟ್ಟಿದ್ರು. ನಾನು 275 ಕೋಟಿ ಕೊಟ್ಟಿದ್ದೀನಿ. ಯಾವ್ದು ಜಾಸ್ತಿ ಮಾನ್ಯ ಅಧ್ಯಕ್ಷರೇ? ಸೊ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ಬಹಳ ಅಶೋಕ್ ಅವರು SCP TSP ಬಗ್ಗೆ ಬಹಳ ದೀರ್ಘವಾಗಿ ಮಾತಾಡಿದ್ದಾರೆ. ಅಲ್ಲ ಅದೇನೇಪ್ಪ ಇಲ್ಲ, ನಾನು SCP TSP ಬಗ್ಗೆ ಸುದೀರ್ಘವಾಗಿ ಉತ್ತರ ಕೊಡ್ತೀನಿ.
ದೀರ್ಘವಾಗಿ ಉತ್ತರ ಕೊಡ್ತೀನಿ. ಈಗ ಇಷ್ಟೇ ಹೇಳ್ತೀನಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು. ಆರ್ಟಿಕಲ್ 46 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರಿಗೆ ರಕ್ಷಣೆ ಕೊಡಬೇಕು, ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆತ್ತಬೇಕು ಅಂತ ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಅವರು ಕೂಡ ಇದನ್ನ 2006ರಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಪತ್ರ ಬರೆದಿದ್ದಾರೆ. ಅದಾದ್ಮೇಲೆ SCP TSP ಆಕ್ಟ್ ಮಾಡಿದವರು ಆಂಧ್ರ, ನಾಟ್ ಎನಿ ಅದರ್ ಸ್ಟೇಟ್, ನಾಟ್ ಬಿಜೆಪಿ ಸ್ಟೇಟ್, ಆಂಧ್ರ. ಅದಾದ್ಮೇಲೆ ಎರಡನೇ ರಾಜ್ಯವಾಗಿ 2013ರಲ್ಲಿ ಆಕ್ಟ್ ಮಾಡಿದವರು ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.